ಗೊತ್ತಾಯ್ತಿಲ್ಲ ಬಾಕ್ಲು ತೆಗಿಯಕ್ಕೆ ಮಗನೇ. ಅಯ್ಯೋ ನೀವ್ ಎಷ್ಟ್ ಪ್ರಯತ್ನ ಪಟ್ರುನುವೆ ಅದಾಗಕ್ಕಿಲ್ಲ. ನಾನು ಬೇಜಾನ್ ನೋಡ್ಬಿಟ್ಟಿವ್ನಿ. ಅದನ್ನ ಏನ್ ತೆಗೆದ್ರು ಆಗಕ್ಕಿಲ್ಲ. ಅವಳದೇನ್ ಮಾಟ ಮಂತ್ರ ಮಾಡಿಸ್ಬಿಟ್ಟ ಮೋಹಿನಿ. ಬಾಕ್ಲಾಕ್ಬಿಟ್ಟು ಹೋಗಿರ್ತಾಳ ನಾಕಾಣಿ. ಏನ್ ಮಾಡಿದ್ರುನುವೆ ಬಾಕ್ಲು ತೆಕ್ಕೊಳ್ಳೋದೇ ಇಲ್ಲ ಅಂತೀನಿ. ಮಾಡಿ 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 ಓಪನ್ ಮಾಡಕ್ಕೆ ಸಾಕಾಗೋಯ್ತದ ನನಗೂನುವೆ. ಏನ್ ಮಾಡಿದ್ರು ಓಪನ್ ಆಗಲ್ಲ ಬಿಡಿ. ಸುಮ್ಮನೆ ಪ್ರಯತ್ನ ಯಾಕೆ ಪಟ್ಟಿವೆ. ಈಗ ನಮಗಂತೂ ಬ್ಯಾರೆ ದಾರಿ ಇಲ್ಲ. ಆ ಮೋಹಿನಿ ಅಂತೂ ಈ ಮನೆಯಾಗ ಯೋಸ್ಟ್ ಜನ ಸಾಯಿಸ್ಬಿಟ್ಟೋಳೋ ಏನೋ. ನಮ್ಮನುವೆ ಗ್ಯಾರಂಟಿ ಸಾಯಿಸಾಕ್ಬಿಡ್ತಾಳೆ. ಅಮ್ಮ ಈಗ ಏನಮ್ಮ ಮಾಡೋದು? ಹೋಗಿ 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 ಎಂತ ಹತ್ರ ತಗ್ಲಾಕೊಂಬಿಟ್ವಲ್ಲಮ್ಮ ನಾವಂತೂ. ನಮ್ಗೆ ಏನಾರ ನಮ್ಗೆ ಅದೇನು ಗ್ರಾಚಾರ ತಗ್ಲಿತ್ತೋ ಏನೋ ನಾಕಾಣೆ ಕಣಮ್ಮ. ನಮ್ಗೆ ಇದ್ರ ಅವಶ್ಯಕತೆ ತಾನೇ ಏನಿತ್ತಮ್ಮ? ಬಂದ್ಬಿಟ್ಟು ಈ ಮನೆಯಾಗ ತಗ್ಲಾಕೊಳ್ಳೋದು. ಆ ಬೀದಿನಾಗ ಹುಣಸೆ ಮರದ ಕೆಳಗಡೆ ಮನೆ ಕಂಡಿದ್ರು ಏನಾಯ್ತಿರಲಿಲ್ಲ. ಈ ಮನೆಯಾಳಿ ಕಂಬ್ಳಿ ಮಾತು ಕಟ್ಕೊಂಡಿಲ್ಲ ಬಂದ್ಬಿಟ್ಟು ಒಳ್ಳೆ ನಮ್ಮ ಜೀವನ ಹೆಂಗ ಹೋಗ್ಬಿಟ್ಟೈತಿ ನೋಡಮ್ಮ. ಓ ಮಗನಿ, ನಂಗೆ ಇನ್ನು ಸ್ಯಾನೆ ವರ್ಷ ಬದುಕಬೇಕು ಅಂತ ಆಸೆ ಐತೆ ಕಣ್ಲಾ. ಇನ್ನು ಮೊಮ್ಮಕ್ಕಳು ನೋಡಿಲ್ಲ, ಏನು ನೋಡಿಲ್ಲ. ನನಗೆ ಏನೇನೇನೋ ಆಸೆ ಐತೆ ಕಣ್ಲಾ. ನೋಡ್ಲಾ ಈ ಹಂಗನ ಮಾಡ್ಬಿಟ್ಟು ನಮಗೆ ಇಲ್ಲಿಂದ ಹೋಗಕ್ಕೆ ಏನಾರ ಒಂದು ಪಿಲಾನ್ ಸಿಗ್ತದ ಅಂತ ಹೇಳ್ಬಿಟ್ಟು ನೋಡು ಕಣ್ಮಗ. ಆಗಕ್ಕಿಲ್ಲ ಕಣ್ಮಗ, ಭಯಕ್ಕೆ ಸತ್ತೋಗ್ಬಿಡ್ತೀನಿ ನಾನು. ಆ ಮೋಹಿನಿ ನನ್ನ ಮ್ಯಾಲ್ಗಡಿ ಕೆತ್ಬಿಟ್ಟಿದ್ಲು ಗೊತ್ತಾ? ಆಕಾಶದ ಲೆವೆಲ್ಗೆ ಎತ್ಬಿಟ್ಟಿದ್ಲು. ನನಗೆ ಜೀವನೇ ಬಾಯಿಗೆ ಬಂದಂಗಾಗಿತ್ತು ಕಣ್ಮಗ. ಯವ್ವ ಎಷ್ಟು ಭಯ ಆಯ್ತದೆ ಗೊತ್ತಾ ಮಗ. ಮಗ ಹೆಂಗನ ಮಾಡ್ಬಿಟ್ಟು ದೆವ್ವದಿಂದ ತಪ್ಪಿಸ್ಕೊಂಡು ಹೊಂಟೋಗ್ಬಿಡ್ಬೇಕು. ಏನಾರ ಒಂದು ಪಿಲಾನ್ ಮಾಡು. ನಾನು ಊರು ಬಿಟ್ಬಿಟ್ಟೆ, ನೀವು ಹೊಂಟೋಯ್ತೀನಿ ಕಣೋ. ದಯವಿಟ್ಟು ಇನ್ನು ಸಾಕಾಗೋಗ್ಬಿಟ್ಟೈತೆ ನನಗೆ. ಊರು ಸವಾಸನೂ ಬೇಡ, ಎಂಥದ್ದು ಬೇಡ. ಈ ಊರು ಬಿಟ್ಬಿಟ್ಟೆ ಹೊಂಟೋಯ್ತೀನಿ. ನನಗಂತೂ ದಯವಿಟ್ಟು ಹೆಂಗನ ಮಾಡ್ಬಿಟ್ಟು ಇಲ್ಲಿಂದ ಕಳಿಸ್ಕೊಟ್ಬಿಡಿ ಸಾಕು. ನಾನು ಏನೋ ದುರಂಕಾರ ಮಾಡ್ಕೊಂಬಿಟ್ಟು ಬಂದೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಇಲ್ಲಿಗೆ ಬಂದ್ಮೇಲೆ ಸಂದ ಕರ್ತಾಯ್ತು ನನಗೆ. ಈ ಮೋಹಿನಿತಾಗ ಏನು ಮಾಡೋಕ್ಕಾಗಿಲ್ಲ ಅಂತೇಳಿ ನೈಸ್ ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಹೊಂಟ್ಬಿಡೋಣ. ಪ್ಲೀಸ್ ಕಣಣ್ಣ, ಇದೆಲ್ಲ ನಿನ್ನಿಂದ ನಿನಗೆ ಸಾಧ್ಯ. ನೀನೇನಾರ ಮೋಹಿನಿನ ಮದುವೆ ಮಾಡ್ಕೊತೀನಿ ಅಂತ ಒಂದು ಕಿತ ಹೇಳ್ಬಿಡು. ಮೋಹಿನಿ ಕುಣಿದಾಡ್ಬಿಟ್ಟು ನಮ್ಮನ್ನು ಬಿಟ್ಬಿಡ್ತಾಳೆ. ಏಯ್ ನಿನ್ಗೇನ್ ತಲೆ ಕೆಟ್ಟೈತಾ? ನಾನ್ ಮೋಹಿನಿನ್ ಮದುವೆ ಮಾಡ್ಕೊಳಕಾಯ್ತದ? ಅಮ್ಮ ನೋಡಮ್ಮ ಇವಳು ಹೆಂಗೆ ಹೇಳ್ತಾಳೆ. ಮಗ ಬ್ಯಾರೆ ದಾರಿ ಇಲ್ಲ, ಸುಮ್ಕೆ ಆಯ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕ. ಆಮೇಕಿನ್ ಮುಂದೆ ಏನಾಯ್ತದೋ ಆಮೇಕಿಂದ ನೋಡೋಣ. ಅಮ್ಮ ನೀನೇನಮ್ಮ ಹಿಂಗೆ ಹೇಳ್ತೀಗ? ಮೋಹಿನಿನ ಮದುವೆ ಮಾಡ್ಕೊಳಕ್ಕೆ ನಾನು ಒಪ್ಕೋಬೇಕೆ? ನಿಂಗೇನ್ ತಲೆ ಕೆಟ್ಟೈತೆ? ಮೋಹಿನಿ ತೆಗೆ ನನ್ನ ಸಂಸಾರ ಮಾಡಕ್ಕಾಯ್ತದೆ? ನೀನ್ ಸುಮ್ಕಿರಮ್ಮ ನೀನು. ಇದೊಳ್ಳೆ ಸಂದ ಕೇಳ್ತೀಗ? ನಿಂಗೇನ್ ತಲೆಗೆಲೆ ಕೆಟ್ಬಿಟ್ಟೈತಾ ಏನು? ಮೋಹಿನಿ ತಗ ಸಂಸಾರ ಮಾಡಕ್ಕಾಯ್ತದ? ನಾನು ಯಾವಳನ್ನು ಕಟ್ಕೊಳಕಿಲ್ಲ. ನಾನು ಪೀರಾಣ ಹೋದ್ರೂ ಪರವಾಗಿಲ್ಲ, ನಾನಂತೂ ಕಟ್ಕೊಳಕಿಲ್ಲ. ಏನ್ ತಿಕ್ಲಂಗ್ ಮಾತಾಡ್ತೀಗಮ್ಮ ನೀನಂತೂ. ನೋಡ್ಲಾ ನನ್ನ ಮಾತು ಕೇಳಲ್ಲ. ನಿನ್ನ ಕೈ ಮುಗಿತಿ, ನನ್ನ ಮಾತು ಕೇಳಲ್ಲ. ಅದು ಅದು ನಾವೆಲ್ಲ ಬದುಕಬೇಕು ಅಂತಂದರೆ ಏನಾರ ಒಂದು ಮಾಡಲೇಬೇಕಲ್ವೇನ್ಲ? ನಾವೆಲ್ಲ ಬದುಕಬೇಕು, ಜೀವನ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಲ ಸುಮ್ಮನೆ ಹೂ ಅನ್ನು. ಆಮೇಕಿಂದ ಉಳಿದಿರೋದೆಲ್ಲ ನೋಡ್ಕೊಳ್ಳಿ. ನೀನು ಹೂ ಅಂದ್ಬಿಟ್ರೆ ಏನಾರ ಇವಾಗಲೇ ತಾಳಿ ಕಟ್ಟಿಸ್ಕೊಬಿಡ್ತಾಳೆ ಹೇಳು ಮೋಹಿನಿ? ಇಲ್ಲ ತಾನೆ, ಇನ್ನೂ ಟೇಮ್ ತಗೋತಾಳೆ. ಆ ಟೇಮಾಗಿ ಏನಾರ ಪಿಲಾನ್ ಮಾಡ್ಬಿಡೋಣ ಕಣ. ಇವಾಗ ಏನಾರ ನಾವು ಇಲ್ಲ ಅಂದ್ಬಿಟ್ರೆ ಸಾಕು, ನಮ್ಮನ್ನೆಲ್ಲ ಕಚ 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 ಕಚ್ಚಾಕ್ಬಿಡ್ತಾಳೆ ಕಣ್ಲಾ. ಹಣ ಪ್ಲೀಸ್ ಕಣ, ಹೂ ಅಂತ ಒಪ್ಕಣ. ಏನಾಯ್ತದೆ ಏನೊಂಚೂರು ಒಲ್ಲೊಂಚೂರು ಮುಂದೆ ಐತೆ ಅಷ್ಟೇ. ಅಷ್ಟು ಬಿಟ್ರೆ ಎಲ್ಲ ಸೂಪರಾಗಿ ಅವಳೆ ತಾನೇ ನೋಡೋಕ್ಕೆ. ಹಣ ಸುಮ್ಕೆ ಒಪ್ಕೊಬಿಡೋಣ. ನಮಗೂ ಜೀವ ಬಾಯಿಗೆ ಬರ್ತದೆ ಕಣ. ನೀನು ಕೈ ಮುಗಿತೀನಿ ಕಣ, ಒಪ್ಕೊಬಿಡೋಣ. ಹ್ಞೂ ಕಣ್ಲ ಮಗ, ಒಪ್ಕೊಂಬಿಡ್ಲ ಮಗ. ಪ್ಲೀಸ್ ಕಣ್ಲ ಮಗ, ಒಪ್ಕೊಂಬಿಡ್ಲಾ. ಮೋ ನಿಂಗೇನ್ ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ? ಒಪ್ಕೊಂಬಿಡ್ಲಾ ಅಂತಂದ್ರೆ ಎಲ್ಲಿಂದ ಒಪ್ಕೊಂಬಿಡ್ಲಿ ಹೇಳಿ? ನಾನು ಒಪ್ಕೊಂಬಿಡ್ಲಾ. ನಾನ್ ಮೋಹಿನಿ ಜೊತೆ ಸಂಸಾರ ಮಾಡ್ಲಾ? ನನ್ನ ಮದುವೆ ಮಾಡ್ಕೊಂಡಿಲ್ವ ಲಕ್ಷ್ಮಣ? ಅವಳನ್ನ ಉಗುದು ಬಿಸಾಕ್ಲಾ? ಅವಳು ಏನ್ ನಿನ್ ಜೊತೆ ಏನ್ ಸಂಸಾರ ಮಾಡ್ಕೊಂಡು ಬಿದ್ದವಳು ಏನಂಗೆ ಹೇಳ್ತೀಗ? ಲಕ್ಷ್ಮು ಅಂದಿದ್ದಕ್ಕೆ ನೆನಪಾಯ್ತು. ಏನೋ ಒಂದೆಲ್ಲ ಸೇರ್ಬಿಟ್ಟು ಪಿಲಾನ್ ಮಾಡೋಣ. ನೋಡು ಈಗ ಮೋಹಿನಿ ಬರ್ತದೆ. ಆಯ್ತು ಮೋಹಿನಿ ನೀನು ಮದುವೆ ಮಾಡ್ಕೊತೀನಿ ಅಂತ ಒಂದೇ ಒಂದು ಮಾತು ಹೇಳಲ್ಲ. ಇಲ್ಲ ಅಂದ್ರೆ ಮೋಹಿನಿ ನಮ್ಮನ್ನು ಯಾರನ್ನೂ ಬಿಡಲ್ಲ ಮಗ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಪೊಲೀಸರ ಕೈಯಿಂದನೇ ನೀನು ಬಿಡಿಸ್ಕೊಂಬಿಟ್ಟು ಬಂದಿದ್ದೀನಂತೆ. ಅಂಥದ್ರಾಗೆ ಇನ್ನು ಇವ್ರ ಕೈಯಿಂದ ಬಿಡಿಸ್ಕೊಂಬಿಟ್ಟು ಬರೋಕ್ಕಾಗಿಲ್ವ ಮೋಹಿನಿ ಕೈಯಿಂದ? ನೀನೇ ಯೋಚನೆ ಮಾಡು. ನಾನು ಮೋಹಿನಿ ಹತ್ರ ಯವ್ವ ನೆನೆಸ್ಕೊಂಡ್ರೆ ಕೈ ಕಾಲೆಲ್ಲ ನಡ್ಕೊ ಬರ್ತವೆ ಕಣಮೋ. ಮೋಹಿನಿ ಜೊತೆ ಮದುವೆ ಮಾಡ್ಕ ಅಂತ ಹೇಳ್ತಿದೀಗಲ್ಲ. ಯವ್ವ ನನ್ನ ಕೈಲಾಗಕ್ಕಿಲ್ಲ. ಆ ಮೋಹಿನಿ ತಾಗ ಮದುವೆ ಮಾಡ್ಕೊಳ್ಳೋದು ಸಾಕು, ಎಲ್ಲ ನನ್ವೆ ಸಾಕು. ದೊಡ್ಡ ನಮಸ್ಕಾರ ನಂಗಂತೂ. ಬುಡ್ಲಾ ಸರಿ, ಎಲ್ಲರೂ ಸತ್ತೋಗನ್ ಬುಡ್ಲಾ. ಇನ್ನೇನು ಯೋಸ ಜೀವ ಇನ್ನು ಅರ್ಧ ಗಂಟೆ ಇರ್ತದೇನೋ. ಇನ್ನು ಮೋಹಿನಿ ಬಂದು ನಮ್ಮನ್ನೆಲ್ಲ ಸಾಯ್ಬಿಡುತ್ತದೆ. ನೀನು ಖುಷಿಯಾಗಿ ಸತ್ತೋಗು, ನಾನು ಖುಷಿಯಾಗಿ ಸತ್ತೋಗ್ತೀನಿ ಬುಡ್ಲಾ. ನಿನ್ನ ಮದುವೆನೂ ಮಾಡ್ಕೊಬೇಡ, ಏನು ಮಾಡ್ಕೊಬೇಡ. ಅತ್ತಾಗ ಗೊಬ್ಬಿ ಸತ್ತೋಗ್ಬಿಡನ್ ಬಿಡು. ಹೇಳ್ತಾನೆ ಇವನಿ ಏನಾರ ಪಿಲಾನ್ ಮಾಡೋಣ ಅಂತಂದ್ರೆ ಏನು ಕೇಳಿಸ್ಕೊಳಕ್ಕಿಲ್ಲ ಇವನಂತೂ. ಏನಾರ ಪಿಲಾನ್ ಮಾಡಿದ್ರೆ ಏನಾಗದು ನಿನಗೆ ಕತೆ? ಏನಾರ ಒಂದು ಪಿಲಾನ್ ಮಾಡ್ಬೋದಿತ್ತಾನೆ. ಸರಿ ಬಿಡು, ಆಯ್ತು ಬಿಡು, ಸತ್ತೋಗೋಣ ಅತ್ತಾಗ ಎಲ್ಲರೂ. ಆ ಮೋಹಿನಿಗದು ಎಲ್ಲಿಂದ ನಾನು ಇಷ್ಟ ಆಗ್ಬಿಟ್ಟು ನಾಕಾಣೆ. ಈಗ ನನಗೆ ಚಿತ್ರ ಹಿಂಸೆ ಆಯ್ತಾಯ್ತಲ್ಲ. ಯವ್ವ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಅಮ್ಮ ನೀನು ಬಿಡು, ಬೇಜಾರು ಮಾಡ್ಕೋಬೇಡ. ಏನೋ ಒಂದು ಮೋಹಿನಿ ಬಂದಮೇಲೆ ಏನೋ ಒಂದು ಮಾತಾಡಿದ್ರೆ ಆಯಿತು. ನೀನು ಯಾಕೆ ಬೇಜಾರು ಮಾಡ್ಕೊಂಡಿಯೇ?
ಯವ್ವ ಇನ್ನೂ ಬಿರಿಯಾನಿ ಮಾಡಿಲ್ಲ. ಬಿರಿಯಾನಿ 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 ಅಂತ ಬಂದ್ಬಿಡ್ತಾಳೆ. ಯವ್ವ ಈ ಬಿರಿಯಾನಿ ಬೇರೆ ಎಲ್ಲಿಂದ ಮಾಡನಿ? ಸುಸ್ತಾಯ್ತದೆ ನನಗಂತೂ. ನಿಮ್ಮ ಮನೆಯಾಗ ಇದ್ದು ಉಸಿರು ಗಡ್ದಂಗೆ ಆಗೋಗ್ಬಿಟ್ಟೈತೆ. ನಾವ್ಯಾಕೋ ಇಲ್ಲೇ ಸತ್ತೈತೀವಿ ಕಣ್ ಸುಮಕ್ಕೋ. ನಮ್ಮಿಬ್ರು ಸಾಯಿಸ್ತದೆ, ನಿನ್ನೇನು ಸಾಯಿಸಕ್ಕಿಲ್ಲ ಬಿಡ್ಲ. ಹ್ಞೂ ನೀನು ಸಂದಕ್ಕೆ ಏನೇ ಇಕ್ಕಿರ್ತದೆ. ನಾನು ಇವಳು ಇಬ್ರು ಸತ್ತೋಯ್ತೀವಿ. ನಿನ್ ಪಾಡು ನೀನು ಸಂದಕ್ಕಿರು. ಹೆಂಗಿದ್ರು ನೀನು ದೆವ್ವ ಐತಿಯಲ್ಲ, ಸಾಯಿಸಿದ್ಮೇಲೆ ನೀನು ಮೋಹಿನಿ ಜೊತೆ ಇಟ್ಟಾಡ್ಕೊಂಡು ಆರಾಮಾಗಿರು, ಸರಿನೇ? ಒಳ್ಳೆ ಪೊಜಿತಿ ಆಯ್ತಲ್ಲಮ್ಮ ನಿಮ್ಮ ತಾಗ ನನಗೆ. ಈಗ ನೀನೇನೇ ಮೋಹಿನಿ ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಂಬಿಡ್ತಾ ಇದ್ದ ನೀನು? ಹೇಳು, ನೀನು ಮಾಡ್ಕೊಂತ ಇದ್ದ ಇಲ್ಲ ತಾನೇ? ಏನಾರ ಒಂದು ಪಿಲಾನ್ ಹುಡುಕ್ತೀನಿರು. ಅಮ್ಮ ಟೈಮ್ ಬರಲಿ ಕಣಮ್ಮ, ಹುಡುಕನ. ಏಯ್ ಒಪ್ಕೊಂಡ್ರಾ? ಏನ್ ನಿರ್ಧಾರ ಮಾಡಿದ್ರಿ ಹೇಳಿ? ಏನ್ ತೀರ್ಮಾನ ಮಾಡಿದ್ರಿ? ಹೋ, ಬಿರಿಯಾನಿ ಮಾಡಿಲ್ಲ ಅಂತ ಹೇಳಿದ್ರೆ ನೀನ್ ನನ್ನ ಜೊತೆ ಮದುವೆ ಮಾಡ್ಕೊಳಕ್ ಒಪ್ಕೊಳಕಿಲ್ಲ ಅಂತ ಆಯ್ತು ಅಲ್ವಾ? ಹಾ, ಪರವಾಗಿಲ್ಲ. ನೀನ್ ನನ್ನ ಒಪ್ಕೊಳ್ಳಿಲ್ಲ ಅಲ್ವಾ? 3 ಜನದ ಜೀವನವೇ ಇವತ್ತೇ ನೀ ಮಟಸ್ ಮಾಡಾಕ್ಬಿಡ್ತೀನಿ ನಾನು. ಹಾ, ನೀವೇ 3 ಜನ ಇವತ್ತು ನನಗೆ ಬಿರಿಯಾನಿ ಆಗೋಯ್ತೀರ ಬಿಡು. ಒಪ್ಕೊಳಕಿಲ್ಲ ತಾನೆ? ಬೇಡ, ನನಗೇನು ಬೇಜಾರಿಲ್ಲ. ಎಲ್ಲರೂ ರೆಡಿಯಾಗಿರಿ, ನಿಮ್ಮನ್ನ ಮುಗಿಸ್ತೀನಿ ಇವತ್ತು. ಅಯ್ಯೋ ಇಲ್ವಲ್ಲ, ನನ್ನ ಮಗ ಆಗ್ಲೇ ನಿನ್ನ ಜೊತೆ ಮದುವೆಗೆ ಖುಷಿಯಾಗಿ ಒಪ್ಕೊಂಡ್ಬಿಟ್ನಲ್ಲ. ಅಮ್ಮ, ಏನು ನನ್ನ ಜೊತೆ ಮದುವೆಗೆ ಒಪ್ಕೊಂಡ್ಬಿಟ್ನಾ? ಹಾ, ಒಪ್ಕೊಂಡ್ಬಿಟ್ಟ. ಬಿರಿಯಾನಿ ಮಾಡಕ್ಕೆ ಎಲ್ಲರಿಗೂ ಸುಸ್ತಾಗೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಬಿರಿಯಾನಿ ಒಂದು ಮಾಡಲಿಲ್ಲ ಅಷ್ಟೇ. ನನ್ನ ಮಗ ನಿಮ್ಮನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ಟ. ಹಾ, ನೀವು ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರಾ? ಅಯ್ಯೋ ಅಯ್ಯೋ ಅಯ್ಯೋ, ನಂಗೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಈ ಖುಷಿನ ಹೆಂಗೆ ಹೇಳ್ಕೋಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನೀನು ಸಾವುಕಾರನ್ ಥರ ಮೋಸ ಮಾಡಕ್ಕಿಲ್ಲ ತಾನೇ? ನಿನ್ನನ್ನು ಖಂಡಿತ ಮದುವೆ ಮಾಡ್ಕೊಂತೀಯ ತಾನೇ? ಆ ಖಂಡಿತ ಖಂಡಿತ ಮಾಡ್ಕೊತೀನಿ. ಅಪ್ಪ ಸತ್ಯ, ನಾನು ಕನ್ಸಾಗು ಅನ್ಕೊಂಡಿರಲಿಲ್ಲ ನೀನು ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂತೀಯ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೇನೇನೆಯಾ ಬಂದೆ. ಆದರೆ ನೀನು ಒಪ್ಕೊಂಬಿಟ್ಟೆ ಕೊನೆಗೂ. ಭಾಳ ಸಂತೋಷ ಆದಾಯ್ತು ನನಗಂತೂ. ಭಾಳ ಖುಷಿ ಆಯ್ತೈತೆ. ನೀನು ಒಪ್ಕೊಂಡಿದ್ದಕ್ಕೆ ಸರಿ. ನನಗಂತೂ ಇನ್ನು ಬೇರೆ ಇನ್ನೇನೂ ಬೇಕಾಗಿಲ್ಲ. ಇನ್ನು ಇದಕ್ಕಿನ್ನೂ ಇನ್ನು ಯಾವ ಖುಷಿನೂ ಬೇಕಾಗಿಲ್ಲ. ಇವತ್ತು ಎಲ್ರಿಗೂ ಬಿರಿಯಾನಿಯ ನಾನೇ ಮಾಡ್ತೀನಿ, ಅಷ್ಟು ಖುಷಿ ಆಯ್ತಾಯ್ತು ನನಗೆ. ನೋಡಿ, ನಾನು ನೀವು ಸೇರ್ಕೊಂಡು ಬಿರಿಯಾನಿ ಮಾಡೋಣವಾ? ಅಯ್ಯೋ, ನನಗೆ ಬಿರಿಯಾನಿ ಮಾಡಕ್ಕಿಲ್ಲ, ಬರಕ್ಕಿಲ್ಲ. ನಾನು ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ನೀವು ಎದ್ದೊಳಿ ಮೇಲ್ಗಡೆ ಎದ್ದೊಳಿ. ನೀನು ಮದುವೆ ಮಾಡ್ಕೊಳಕ್ ನಂಗೆ ಏನು ಅಭ್ಯಂತರ ಇಲ್ಲ. ಆದ್ರೆ ನಂದು ಒಂದೇ ಒಂದು ಕಂಡೀಷನ್ ಐತೆ. ಏನ್ ಕಂಡೀಷನ್ ಹೇಳು? ಏನ್ ಕಂಡೀಷನ್ ಆದ್ರೂ ಪರವಾಗಿಲ್ಲ ಹೇಳು. ನೀನ್ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ಯಾ ಅಂತಂದ್ಮೇಲೆ ನಿನ್ ಕಂಡೀಷನ್ಗೆ ನಾನು ಒಪ್ಕೊತೀನಿ. ಹೇಳು, ಏನ್ ಕಂಡೀಷನ್ನು? ಅದು ಕಾನೂನು ಪ್ರಕಾರ 2-3 ಮದ್ವೆಗಳು ಮಾಡ್ಕೊಳ್ಳೋದು ತಪ್ಪು. ಅದಕ್ಕೆ ಹೇಳ್ತಾ ಇವ್ನಿ. ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ಹೆಂಡತಿ ಲಕ್ಷ್ಮೂ ಅವಳೆ ಎಗ್ ರೈಸ್ ಅಂಗಡಿ ಮಾಡಿಕೊಂಡವಳಲ್ಲ, ಆ ಲಕ್ಷ್ಮೂನನ್ನು ಒಪ್ಕೋಬೇಕು. ಅಂದರೆ ನಾನೇ ಹೋಗ್ಬಿಟ್ಟು ಅವಳನ್ನ, ಇಲ್ಲ ನೀವೇ ಹೋಗ್ಬಿಟ್ಟು ಅವಳನ್ನ ಕೇಳಿ, ಹಿಂಗೆ ನಿನ್ನ ಗಂಡು ನಾನು ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳೇನಾದರೂ ಓ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ರೆ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದ್ರಾಗ ಏನು ಅಭ್ಯಂತರ ಇಲ್ಲ. ಆರಾಮಾಗಿ ನಿಮ್ಮನ್ನ ಮದುವೆ ಮಾಡ್ಕೊತೀನಿ, ಸರಿನಾ? ಆದರೆ ನಾನು ಎಂಡ್ರು ಲಕ್ಷ್ಮೂ ಒಪ್ಕೊಂಡ್ಲೇಬೇಕು. ನೀನ್ ನನ್ನ ಇಷ್ಟಪಟ್ಮೇಲೆ ಅವಳು ಒಪ್ಕೊಳ್ಳೋ ಅವಶ್ಯಕತೆ ಏನೈತೆ? ನಾನು ಏಕಪತ್ನಿ ವ್ರತಸ್ಥ. ಒಬ್ರು ಒಂದು ಮದುವೆ ಮಾಡ್ಕೊಂಡ್ಮೇಲೆ ಇನ್ನೊಂದ್ಸಲ ಇನ್ನೊಬ್ರು ಮದುವೆ ಮಾಡ್ಕೊಳಕಿಲ್ಲ. ಮಾಡ್ಕೋಬೇಕು ಅಂತಂದ್ರೆ ನನ್ನ ಹೆಂಡತಿ ಪರ್ಮಿಷನ್ ಬೇಕೇ ಬೇಕು. ದಯವಿಟ್ಟು ನನ್ನ ಹೆಂಡತಿ ಹೋಗ್ಬಿಟ್ಟು ಪರ್ಮಿಷನ್ ತಗೊಬಿಟ್ಟು ಬನ್ನಿ, ಸಾಕು. ಇನ್ನೇನು ಬೇಕಿಲ್ಲ ನನಗೆ. ಅವಳು ಅಂದ್ಬಿಟ್ರೆ ನಾನು ನಿಮ್ಮನ್ನು ಮದುವೆ ಮಾಡ್ಕೊತೀನಿ, ಸರಿನೇ? ಇದು ಒಂದೇ ಒಂದು ಅವಕಾಶ ಮಾಡಿಕೊಡಿ, ಸಾಕು. ನೀವೇ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬನ್ನಿ. ನಾವು ಆರಾಮಾಗಿ ಇಲ್ಲೇ ಕುಂತಿರ್ತೀವಿ. ನನ್ನ ಹೆಂಡತಿ ಏನು ಹೇಳ್ತಾಳೋ ನೋಡೋಣ, ಒಂದೇ ಒಂದು ಕಿತ. ನೀವೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನೀವೆಲ್ಲ ಹಿಂಗೇನೇ ಆಟ ಆಡಿಸ್ತಾ ಇದ್ರಲ್ಲ ನನ್ನ. ಅವಳು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ನನಗೇನಿಲ್ಲ. ನಾನು ಇಷ್ಟಪಟ್ಟಿದ್ದೀನಿ, ನೀನು ಇಷ್ಟಪಟ್ಟಿದ್ಯಾ, ಮುಗ್ದೋಯ್ತು. ಅಯ್ಯೋ, ನನ್ನ ಸೊಸೆ ಸುಮ್ಮನೆ ಇಲ್ಲ. ನನ್ನ ಸೊಸೆ ಫುಲ್ ಸ್ಟ್ರಾಂಗ್ ಅವಳು. ಅಯ್ಯೋ, ಅವಳೇನು ಸುಮ್ಮನೆ ಬಿಟ್ಟವಳು ಅಂತ ಅನ್ಕೊಬಿಟ್ಟ. ಅವಳಷ್ಟು ಸ್ಟ್ರಾಂಗು ಯಾರೂ ಇಲ್ಲ. ಅಂಥ ಸ್ಟ್ರಾಂಗ್ ಅವಳು ಯಾವುದಕ್ಕೂ ಹೆದರ್ಕೊಳಕ್ಕಿಲ್ಲ. ನೀನು ಏನಾರ ನೋಡು, ಏನಾರ ಮಾಡು, ನೀನು ಅವಳು ಒಪ್ಪಿಸ್ಬಿಡು. ಅವಳ ಮುಂದೆ ನೀನು ಏನೇನು ಅಲ್ಲ ಅಂತ ಹುಟ್ಟು ಬಾಯಿ ಬಜಾರಿ ಅವಳು. ನಿಜವಾಗೂ ನೀನೇನಾರ ಲಕ್ಷ್ಮೂನ್ ಒಪ್ಪಿಸ್ಬಿಟ್ಟೆ ಅನ್ನು ನಿನ್ನ ಲೈನ್ ಕ್ಲಿಯರ್ ಆಯಿತು ಅಂತ ನೀನು ಅನ್ಕೊಬಿಡು. ಅವಳೊಂಥರ ಡೇಂಜರ್ ಅವಳು. ನನ್ನ ಮುಂದೆ ಯಾವ ಆಟನೂ ನಡೆಯೋಕ್ಕಿಲ್ಲ. ನಿನಗೇನು, ಅವಳನ್ನ ಮದ್ವೆಗೆ ಒಪ್ಕೋಬೇಕು ಅಷ್ಟೇ ತಾನೇ? ಒಪ್ಕೊಂತಾಳೆ. ಒಪ್ಕೊಳ್ದೆ ಇನ್ನೇನು ಮಾಡ್ತಾಳೆ? ಈ ಮೋಹಿನಿ ಹೋಗಿ ಕೇಳಿದ್ಮೇಲೆ ಒಪ್ಕೊಂಡ್ಲೇಬೇಕು. ಒಪ್ಪಿಸ್ತೀನಿ ನಾನು. ಈ ಮಾನವರಿಗೆ ಮನುಷ್ಯರಿಗೆಲ್ಲ ಎದುರುಕಳ ಅಂತ ಹುಡುಗಿ ನಾನಲ್ಲ, ಸರಿನೇ? ಹೋಗ್ಬಿಟ್ಟು ಒಪ್ಪಿಸ್ಬಿಟ್ಟೆ ಏನೇ ಬರ್ತೀನಿ. ಒಪ್ಪಿಸಿ ಬಂದು ಬಿರಿಯಾನಿ ಮಾಡ್ತೀನಿ. ಇದ್ರಾಗ ಏನಾದರೂ ನಿಮ್ದು ಏನಾರ ಡಬ್ಬಲ್ ಗೇಮ್, ಟ್ರಿಪ್ಪಲ್ ಗೇಮ್ ಇರಬೇಕು. ಈ ಮನೆ ಬಿಟ್ಟಂತೂ ನೀವು ಹೋಗೋಕ್ಕಾಗಕ್ಕಿಲ್ಲ. ಆದರೆ ನಿನ್ನ ಹೆಂಡತಿ ಏನಾದ್ರು ಜಾಸ್ತಿ ಅವತಾರ ಆಡಿದ್ಲು ಅಂದರೆ ಅವಳ ಕತೆನ ಮುಗಿಸ್ಬಿಟ್ಟೆ ಏನೇ ಬರ್ತೀನಿ. ಅಬ್ಬಬ್ಬಬ್ಬ, ಮೋಹಿನಿ ಜೀವನದಾಗ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಗ ನೀನಂತೂ. ನನಗಂತೂ ಭಾಳ ಖುಷಿ ಆಯ್ತಾಯ್ತು. ನನಗಂತೂ ನಿಜವಾಗ ಅವಳನ್ನ ಮುಗಿಸ್ತೀನಿ ಅಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ನನ್ನಂತೂ ಅಯ್ಯಯ್ಯಯ್ಯೋ ಅನ್ನಿಸ್ಬಿಟ್ಟವಳು ಅವಳಂತೂ ಮನೆಯಾಳಿ. ಹಬ್ಬ, ನೀನು ಹೋಗ್ಬಿಟ್ಟು ಕಾಟ ಕೊಡ್ತೀನಿ ಅಂದರೆ ಬೇಡ ಅಂತೀನಿ ನಾನು. ಹೋಗು ಚೆನ್ನಾಗಿ ಕಾಟ ಕೊಡೋಗು. ಸಾಯಿಸ್ಬಿಡು, ನನಗೇನು ಬೇಜಾರಿಲ್ಲ.
ಬಂದೆ. ಆದಷ್ಟು ಬೇಗ ಮದುವೆ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರಿ, ಬರ್ತೀನಿ. ಅಮ್ಮ ನಿನ್ಗೆ ನನ್ನ ತಲೆ ಕೆಟ್ಟೈತಾ? ನಾನೇನೋ ಅವಳಿಂದ ತಪ್ಪಿಸ್ಕೊಳಕ್ಕೆ ಏನೋ ಹೇಳೋಣ ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ಅವಳನ್ನ ಸಾಯಿಸು ಅದು ಇದು ಅಂತ ಹೇಳ್ತಿದ್ಯಲ್ಲ. ಲಕ್ಷ್ಮಣನ ಸಾಯಿಸ್ಬಿಟ್ಟು ಬಂದ್ಬಿಟ್ರೆ ದೇವ್ವ ಏನಮ್ಮ ಮಾಡೋದು ಆಮೇಕಿಂದ? ಅಯ್ಯೋ ತಿರ್ಗಾ ನಮ್ಗೊಂದು ಒಳ್ಳೆ ಕತೆ ಆಯ್ತದೆ. ನಮ್ಗೆ ಯಾಕ್ಲ ಒಳ್ಳೆ ಕತೆ ಆಯ್ತದೆ? ಸತ್ರೆ ಸಾಯ್ಲಿ ಬಿಡ್ಲಾ, ಅವಳಿಂದ ಏನ್ ಲಾಭ ನಮ್ಗೆ? ನಾವು ಜೈಲಾಗಿದ್ದಾಗೂ ಕ್ಯಾರೆ ಅನ್ಲಿಲ್ಲ, 10 ರೂಪಾಯಿ ಊಟಕ್ಕೆ ಹಾಕಕ್ಕಿಲ್ಲ. ಅವಳನ್ನ ಕಟ್ಕೊಂಡು ನಮ್ಗೇನ್ಲ ಆಗ್ಬೇಕು ಮಗ? ಅಯ್ಯೋ ನೆಮ್ಮದಿಯಾಗಿರ್ಬೇಕು, ಸುಮ್ಕಿರ್ಲಾ, ತಲೆ ಕೆಡಿಸ್ಕೋಬಾರ್ದು. ಅಮ್ಮ ಅವಳು ಸತ್ತು ಅವಳು ಮೋಹಿನಿಯಾಗಿ ಇವಳು ಮೋಹಿನಿ ಇಬ್ರು ಮೋಹಿನಿಗಳು ಸೇರ್ಕೊಂಡು ನಮ್ ಕತ್ತುಗಳೆಲ್ಲ ಇಸುಗ್ಬಿಡ್ತಾರೆ ಅಷ್ಟೇನಿಯ. ಅಯ್ಯೋ ಇದ್ ನನ್ ತಲೆಗೆ ಬರ್ಲಿಲ್ವಲ್ಲ ಮಗ, ಈಗ ಏನ್ಲ ಮಾಡೋದು? ಅಯ್ಯೋ ನಿಮ್ಮಿಬ್ರಿಂದ ನಾನಲ್ಲಿ ಚಟ್ನಿ ಆಯ್ತಿದೀನಿ. ನಂಗೆ ಇದೆಲ್ಲ ಬೇಕಿತ್ತಾ ಅಂತ ಅನ್ನಿಸ್ತೈತೆ. ಇವ್ರ ಜೊತೆ ಸೇರ್ಕೊಂಡು ನನ್ನ ಇವತ್ತಂತೂ ಮುಗಿಸ್ತಾರೆ. ಏನೋ ಮದ್ವೆಗೆ ಒಪ್ಕೊಂಡು ಸುಮ್ಮನೆ ಆಗೋದು ಬಿಟ್ಬಿಟ್ಟು ನನ್ನ ಹೆಂಡತಿ ಪರ್ಮಿಷನ್ ಕೇಳು, ನನ್ನ ಸಾಸೆ ಪರ್ಮಿಷನ್ ಕೇಳು ಅಂತ ಹೇಳ್ಬಿಟ್ಟು ನನ್ನನ್ನು ಸಾಯಿ ಬಡಿತಾ ಇದ್ದೀರಾ ನೀವಂತೂ. ಓವರ್ ಆಕ್ಟಿಂಗ್ ಮಾಡಬೇಡ. ಶಾನೆ ಆಡ್ರೆ ನನ್ನ ಮಗ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಡ್ತಾನೆ. ಆಮೇಕಿಂದ ನೀನೇನಿಯ ನೀನೇ ಸಾಯ್ಬೇಕಾಯ್ತದ ಅಷ್ಟೇ ಏನಿಯ. ಹೊಸಿ ಬಾಯಿ ಮುಚ್ಕೊಂಡು ಇತ್ತೀಗ ನೀನು ಎಂಡ್ರನ್ನ ಇಲ್ಲಿಗೆ ಎಳ್ಕೊಂಬಿಟ್ಟು ಬರ್ತದೆ ಅಂತ ಅನ್ನಿಸ್ತದೆ. ಬಿಡ್ಲಾ, ನಾವು ಮಾತ್ರ ಯಾಕೆ ತಗ್ಲಾಕಬೇಕು? ತಗ್ಲಾಕೊಂಡ್ರೆ ನೀನು ಎಂಡ್ರೊಣವೇ ತಗ್ಲಾಕೊಂಡ್ಲಿ, ನಾ ಮಾತ್ರ ತಗ್ಲಾಕೊಂಡು ಅಯ್ಯೋ ಅಂತ ಇಲ್ವಾ? ಆ ಮಿಟ್ಟುಗ್ಲಾಡಿ ಕಂಬ್ಲಿಂಗ್ ಕರ್ಕೊಬಿಡ್ಬಾ ಅಂತ ಹೇಳ. ಆ ಕಂಬ್ಲಿನೂ ಇಲ್ಲಿಗೆ ಬರಬೇಕು. ಆ ಕಂಬ್ಲಿಗೆ ನಾನು ಬೆಂಡ್ ಎತ್ತಬೇಕು. ಕಿತ್ತೋದಳು ನಮ್ಮ ತಂದಿಲ್ ತಗ್ಲಾಕ್ಬಿಟ್ಟು ಎಸ್ಕೇಪ್ ಆದ್ಲಲ್ಲ, ಆ ಕಂಬ್ಲಿಗೆ ಬರ್ಬೇಕು ಮನೆಗೆ. ಅಲ್ಲಿ ಗಂಟ ಬಿಡಕ್ಕಿಲ್ಲ, ನೋಡ್ತೀರ ನಾನು. ಕಮ್ಲಿ ಅಮ್ಮ ನಿನ್ ತಾಗ ಫೋನ್ ಇರ್ಬೇಕಲ್ವೇನಮ್ಮ? ಆ ಕಮ್ಲಿಗೆ ಫೋನ್ ಹಾಕ್ಬಿಟ್ಟು ಹೆಂಗಾರ ಮಾಡ್ಬಿಟ್ಟು ಬಾಗ್ಲು ತೆಗಿ ಅಂತೇಳಮ್ಮ. ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಕಣಮ್ಮ. ಈಚೆ ಕಡೆಯಿಂದ ಡೋರ್ ಓಪನ್ ಆಯ್ತದೆ, ಒಳಗಡೆಯಿಂದ ಓಪನ್ ಆಗಕ್ಕಿಲ್ಲ ಕಣಮ್ಮ. ಒಳ್ಳೆ ಐಡಿಯಾ ಅಲ್ವಾ? ಫೋನು ಇನ್ನು ನಂದಂತೂ ಇಲ್ಲ ಅಮ್ಮ. ನಿನ್ ತಾಗಿರ್ಬೇಕಲ್ಲ, ಫೋನು ಬಚ್ಚಿಕೊಂಡಿದ್ದಲ್ಲ ನೋಡಮ್ಮ. ನನ್ನ ಫೋನ್ ಬ್ಯಾಟ್ರಿ ಡಮಾರು. ಬಿರ್ನೆ ಯಾರಾದ್ರೂ ನನ್ನ ಫೋನ್ ಇದ್ರೆ ಫೋನ್ ಮಾಡ್ಬಿಟ್ಟು ಕರೆಸ್ಬಿಡಿ, ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಮಗ ನಂದ್ರಾಗೂ ಬ್ಯಾಟ್ರಿ ಇಲ್ಲ ಅಂತ ಅನ್ನಿಸ್ತದೆ ಕಣ ಮಗ. ನಾನು ನೋಡ್ಲೇ ಇಲ್ಲ, ಇಲ್ಲಿ ಬಂದಾಗಿಂದ ಟೆನ್ಷನಾಗೆ ನೋಡಕ್ಕೆ ಏನೇ ಹೋಗ್ಲಿಲ್ಲ. ಇರು ಫೋನ್ ಚೆಕ್ ಮಾಡ್ತೀನಿ. ಬೇಗ ಚೆಕ್ ಮಾಡಿ, ಆ ಮೋಹಿನಿ ಬರೋಷ್ಟೊತ್ತಿಗೆ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾವು. ಇಲ್ಲ ಅಂದ್ರೆ ನಮ್ಮ ತಿಥಿನೇ ಆಗೋಯ್ತದೆ.